ಗಂಗಾವತಿಯಲ್ಲಿರುವ ಪ್ರತಿಷ್ಠಿತ ಸಂಸ್ಥೆಯಾದ ಸೇಂಟ್ ಪಾಲ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡಗಳನ್ನು ನೆಡುವುದರ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಚಾರ್ಯರು ಮತ್ತು ಶಿಕ್ಷಕರಿಂದ ಹಾಗೂ ಪಾಲಕರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. Gangavati, as this is the event we have taken forward in the awareness of environment. So we have here all the parents of our school students. Today we are making it as a thing which should be like taken into practice for the future generations also. Here are the parents who are going to plant the trees as a symbol of loving the trees and even spreading the environment in a beautiful and a positive way. ಥ್ಯಾಂಕ್ ಯು. ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ನಾವೆಲ್ಲರ ಪರಿಸರನ ಉಳಿಸೋಣ, ಬೆಳೆಸೋಣ. ಪರಿಸರದಿಂದ ಪರಿಸರ ಇದ್ದರೆ ನಾವೆಲ್ಲ ಬದುಕೋಕ್ಕೆ ಸಾಧ್ಯ. ಹಸಿರು ಉಸಿರಾಗಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತು. ಗಂಗಾವತಿಯ ಎಲ್ಲ ಸಮಸ್ತ ನಾಗರಿಕರಿಗೆ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈ ದಿನ ವಿಶೇಷ ಏನೆಂದರೆ ಪರಿಸರ ನಮ್ಮ ಒಂದು ಜೊತೆಗೆ ಬರುವಂತಹ ಒಂದು ಉದ್ದೇಶದಿಂದ, ಯಾಕಂತಂದ್ರೆ ಪರಿಸರ ಮುಖ್ಯ. ಪರಿಸರ ಉಳಿದರೆ ನಾವೆಲ್ಲ ಉಳಿದಂಗೆ, ಪರಿಸರ ಇದ್ರೆ ನಾವೆಲ್ಲ ಇದ್ದಂಗೆ. ಯಾಕಂದ್ರೆ ಈ ಗಿಡಗಳು ನಾವು ನಾಟುವುದರಿಂದ ನಮಗೆ ಪರಿಸರದಲ್ಲಿ ಆಕ್ಸಿಜನ್ ಆಗಿರಬಹುದು, ಮತ್ತೆ ನಮಗೆ ನೆರಳಾಗಿರಬಹುದು, ಮತ್ತು ಗ್ಲೋಬಲ್ ವಾರ್ಮಿಂಗ್ ತಡೆಗಟ್ಟಲಿಕ್ಕೆ ವಿಶೇಷವಾದ ಸಾಧನ ಅಂತಂದರೆ ನಾವು ಒಂದೊಂದು ಮನೆಗೆ ಮಿನಿಮಮ್ 5 ಗಿಡಗಳನ್ನು ನೆಡುವಂತ ಒಂದು ಉದ್ದೇಶವನ್ನು ನಾವು ಇಟ್ಕೋಬೇಕು. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಸೇಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಅಂಗವಾಗಿ ನಡೀತಕ್ಕಂಥ ಡಿಫಾರ್ಮಸಿ ಕಾಲೇಜ್, ಪ್ಯಾರಾಮೆಡಿಕಲ್ ಕಾಲೇಜ್, ಸೇಂಟ್ ಪಾಲ್ಸ್ CBSE ಶಾಲೆ, ಇವೆಲ್ಲ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಸಮೂಹ ಎಲ್ಲ ಕೂಡಿಬಿಟ್ಟು ನಾವು ಜಯನಗರದ ಏರಿಯಾ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಒಂದು ಗಿಡಗಳನ್ನು ನಾಟುವ ಮುಖಾಂತರ ಈ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸುವವರಾಗಿದ್ದೇವೆ. ಯಾಕಂತಂದ್ರೆ ಈ ವರ್ಷ ನೀವು ನೋಡಿರಬಹುದು, ವಿಪರೀತ ಬಿಸಿಲು 53 ಡಿಗ್ರಿ ಸೆಲ್ಸಿಯಸ್ ದಾಟಿ ಹೋಗ್ಬಿಟ್ಟಿದೆ. ಹಂಗಂತಂದ್ರೆ ಮಳೆಗಾಲದಲ್ಲಿ ಸರಿಯಾದ ಮಳೆ ಬರ್ತಾ ಇಲ್ಲ, ಬೇಸಿಗೆಗಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನಿಂದ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದು ಆಗಬಾರ್ದಂತಂದ್ರೆ ಹೆಚ್ಚಿಗೆ ನಾವು ಗಿಡಗಳನ್ನು ನೆಡುವುದರ ಮುಖಾಂತರ ತಕ್ಕ ಸಮಯದಲ್ಲಿ ಮಳೆ ಬೆಳೆ ಎಲ್ಲವೂ ಬರಬೇಕಂತಂದ್ರೆ ಇದಕ್ಕೆ ನಾವು ಆಸ್ಪದ ಕೊಡಬೇಕು. ಈ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಇವಾಗಲಿಂದನೇ ನಾವು ಪರಿಸರದ ಬಗ್ಗೆ ಕಾಳಜಿ, ಪರಿಸರದ ಬಗ್ಗೆ ವಿಚಾರ, ಪರಿಸರದ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಹುಟ್ಟಬೇಕಂತಂದ್ರೆ ನಾವು ಅವರಿಗೆ ಪ್ರತಿಯೊಬ್ಬರಿಗೆ ಅವರ ಕಡೆಯಿಂದನೇ ಒಂದೊಂದು ಮನೆಗೆ ಒಂದೊಂದು ಗಿಡಗಳನ್ನು ನಾಟುವ ಮುಖಾಂತರ ಒಂದು ಉದ್ದೇಶ ನಾವು ಏನಪ್ಪಾ ಅಂದ್ರೆ ಒಂದು ಅಳಿಲು ಸೇವೆ ಎಲ್ಲಾ ಒಂದು ಗಂಗಾವತಿಯನ್ನು ನಾವು ಹಸಿರು ವನ, ಗಂಗಾವತಿ ಅಂದ್ರೆ ಏನಪ್ಪಾ ಗ್ರೀನ್ ಲ್ಯಾಂಡ್,
ಅನ್ನುವಂಥದ್ದು ಆಗಬೇಕು. ಈಗಾಗಲೇ ಪ್ಯಾಡಿ ಲ್ಯಾಂಡ್ ಅಂತ ಇದೆ. ನಮ್ಮ ಗಂಗಾವತಿ ಹೆಸರು ಪ್ಯಾಡಿ ಲ್ಯಾಂಡ್ ಅಂದ್ರೆ ನೆಲ್ಲು ಬೆಳೆಯುವಂತ ಉತ್ತಮ ಪ್ರದೇಶ ಅಂತ ಇದೆ. ಅದರ ಜೊತೆಗೆ ಇಲ್ಲಿ ಗಂಗಾವತಿ ಬರ್ಬೇಕಂದ್ರೆ ಒಂದು ಒಳ್ಳೆ ಊಟಿಗೆ ಹೋದಂಗೆ, ಒಂದು ಒಳ್ಳೆ ಗಾರ್ಡನ್ ಸಿಟಿಗೆ ಹೋದಂಗೆ ನಾವು ಆಗ್ಬೇಕನ್ನುವಂತ ಉದ್ದೇಶದಿಂದ ನಾವೆಲ್ಲರೂ ಇವತ್ತಿರ್ತಕ್ಕಂಥ ಗಂಗಾವತಿ ಎಲ್ಲ ನಾಗರಿಕರು ಇದಕ್ಕೆ ನೀವು ಒಂದು ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಗಿಡಗಳನ್ನು ನಾಟುವ ಮುಖಾಂತರ ನಾವು ಈ ಒಂದು ಸಂದರ್ಭದಲ್ಲಿ ಸಂತೋಷವನ್ನು ಸೆಲೆಬ್ರೇಟ್ ಮಾಡಬೇಕನ್ನುವಂಥ ಉದ್ದೇಶ ನಮ್ಮಲ್ಲಿದೆ. ಅದಕ್ಕಾಗಿ ತನು ಮನದಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಾವು ನಮ್ಮ ಶಿಕ್ಷಕರಾಗಲಿ, ವಿದ್ಯಾರ್ಥಿಗಳಾಗಲಿ, ಮ್ಯಾನೇಜ್ಮೆಂಟ್ ಕಮಿಟಿಯ ಎಲ್ಲ ಮೆಂಬರ್ಸ್ ಆಗಲಿ ಇದರಲ್ಲಿ ನಾವು ಭಾಗಿಯಾಗಿದ್ದೇವೆ. ನಾವು ಗಂಗಾವತಿಯನ್ನ ಒಂದು ಉತ್ತಮ ವನ, ಉತ್ತಮ ಒಂದು ಗಾರ್ಡನ್ ಸಿಟಿ ಆಗಿ ಮಾಡಲಿಕ್ಕೆ ನಾವು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನೀವೆಲ್ಲರೂ ನಮಗೆ ಸಹಕಾರ ಕೊಡ್ತೀರಂತ ಒಂದು ಉದ್ದೇಶದಿಂದ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಕೊಡ್ತಾ ಇದ್ದೇನೆ. ನಾವೆಲ್ಲರೂ ಕೂಡಿ ಈ ಜಯನಗರ ಭಾಗದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಗಿಡಗಳು ನೆಡುವ ಮುಖಾಂತರ ನಾವು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಧನ್ಯವಾದಗಳು.